ಮಿಥುನ ರಾಶಿಯವರಿಗೆ ಹೇಗಿದೆ ಆಗಿದೆ? ಮಿಥುನ ರಾಶಿ ಅಂತ ಬಂದಾಗ ರಾಶಿಯಲ್ಲೇ ಗುರು. ಯಾಕಂದರೆ ಇಷ್ಟು ದಿನ ಮಿಥುನ ರಾಶಿಯವರಿಗೆ ತುಂಬ ಟೈಮ್ ಚೆನ್ನಾಗಿತ್ತು. ಅಂದರೆ ಗುರು ಬಂದು ಕಟಕದಲ್ಲಿತ್ತು, ಅಂದರೆ 2ನೇ ಮನೆ ಧನಸ್ಥಾನದಲ್ಲಿತ್ತು. ಆದರೆ ಇವಾಗ ಸ್ವಸ್ಥಾನಕ್ಕೆ ಬಂದಿದೆ, ಅಂದರೆ ಇರೋ ಮನೆಗೆ ರಾಶಿಗೆ ಬಂದಿದೆ. ಸೊ ರಾಶಿಯಲ್ಲೇ ಬಂದಾಗ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ, ಕುತ್ಕೊಂಡು ಆರ್ಡ್ರ್ ಮಾಡ್ಬೋದು ಅಷ್ಟೇ, ಆದರೆ ಮೂಮೆಂಟ್ ಮಾಡೋಕ್ಕೆ ಬಿಡೋದಿಲ್ಲ. ಮತ್ತೆ ಎಲ್ಲೋ ಒಂದು ಕಡೆ ಲಾಕ್ ಆದಂಗೆ ಆಗುತ್ತೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಎಲ್ಲ ಒಂದು ಕಡೆ ಹೆಲ್ತನ್ನು ನೋಡ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ತುಂಬ ಏನಾದರೂ ರಹಸ್ಯ ಇದ್ದರೆ, ಯಾಕಂದರೆ ನಿಮ್ಮ ರಹಸ್ಯ ಯಾವುದಾದ್ರೂ ಇದ್ದರೆ ಅದು ಬಯಲಾಗುವಂಥ ಸಮಯ. ಯಾರಿಗಾದ್ರೂ ಏನಾದರೂ ಹೇಳ್ಕೊಂಡಿದ್ರೆ ಅವ್ರಿಗೆ ಇನ್ನೊಬ್ರಿಗೆ ಹೇಳ್ಬಿಡೋದು, ಅಥವಾ ಹೇಳ್ಕೊಂಡಿರೋದು, ಅಥವಾ ನೀವೇ ಏನಾದರೂ ಒಂದು ಥಿಂಗ್ಸ್ನಾಗಿರ್ಬೋದು ಸೀಕ್ರೆಟ್ ಪ್ಲೇಸಲ್ಲಿ ಇಟ್ಟಿದ್ರೆ, ಯಾರಿಗೂ ಗೊತ್ತಿಲ್ದಿರ ಒಂದು ಥಿಂಗ್ಸೋ ಒಂದು ವಿಚಾರನೋ ಇಲ್ಲ ಯಾವುದೋ ಒಂದು ನಿಮ್ಮ ಪ್ಲ್ಯಾನಿಂಗೋ ಏನಾದರೂ ಇದ್ದರೆ ಅದು ಹೊರಗಡೆ ಬಂದುಬಿಡುತ್ತೆ, ಅದು ಈಚೆ ಬರೋವಂಥ ಸಮಯ ಆಗಿರುತ್ತೆ. ಸೊ ಅದನ್ನು ತುಂಬ ಕೇರ್ಫುಲ್ಲಾಗಿ ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಮಿಥುನ ರಾಶಿಯವರು. ಮತ್ತು ನಿಮ್ಮಲ್ಲಿರುವಂತಹ ಯಾವುದಾದ್ರೂ ಹೆಲ್ತ್ ಅಪ್ಸೆಟ್ಟು, ನಿಮ್ಮಲ್ಲಿ ತುಂಬ ದಿವಸದಿಂದ ಯಾವುದಾದ್ರೂ ರೋಗ ಕಾಯಿಲೆಗೆ ಗೊತ್ತಿಲ್ದಿರ ನೀವು ಅದರಿಂದ ಬಳಲ್ತಾ ಇದ್ದರೆ ಅದು ಫೈಂಡ್ ಆಗುತ್ತೆ. ಇಂಥದ್ದೇ ಕಾಯಿಲೆ, ಇಂಥದ್ದೇ ಅಂತ ಅದಕ್ಕೊಂದು ಹೆಸರು ಇರುತ್ತೆ, ಅದು ಸಸ್ಪೆಕ್ಟ್ ಇದೆ ಅಂತ ಗೊತ್ತಾಗುವಂಥ ಟೈಮ್ ಕೂಡ ಇದೇ ಆಗಿರುತ್ತೆ ಮಿಥುನ ರಾಶಿಯವರಿಗೆ. ಅದಕ್ಕೆ ಲೈಫ್ ಟೈಮು ಮೆಡಿಸನ್ ತೊಗೊಳ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ನಡೆಯುತ್ತೆ. ಹಾಗಾಗಿ ನೋಡಿ, ಯಾಕಂದರೆ ನಿಮಗೆ ಸಪ್ತಮ ಧನಸ್ಸು, ಸಪ್ತಮಕ್ಕೆ ಶನಿ ದೃಷ್ಟಿ ಪ್ಲಸ್ ಗುರುದೃಷ್ಟಿ ಎರಡೂ ಬಿಡೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಲೈಫ್ ಪಾರ್ಟ್ನರು, ಅಂದರೆ ನಿಮ್ಮ ಗಂಡ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಅವರ ಒಂದು ಇಂಕ್ರಿಮೆಂಟಲ್ಲಿ ತುಂಬ ಬೆಳೆಯುವಂಥ ಸಾಧ್ಯತೆ ಇರೋದಿಲ್ಲ. ಅವರಲ್ಲಿ ಏನಾದರೂ ನ್ಯೂನತೆಗಳನ್ನ ಕಂಡುಕೊಂಡು ಸ್ವಲ್ಪ ಕ್ರ್ಯಾಶ್ ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಾಗಿರುತ್ತೆ. ಮತ್ತು ನೋಡಿ, 9ನೇ ಮನೆಯಲ್ಲಿ ನಿಮಗೆ ರಾಹು ಬರ್ತಾರೆ, ಮತ್ತು 10ನೇ ಮನೆಯಲ್ಲಿ ಶನಿ ಬರ್ತಾರೆ. ಕೆಲಸ ಕಾರ್ಯ ಓಕೆ, ಆದರೆ ಎಲ್ಲೂ ಸ್ಯಾಟಿಸ್ಫೈ ಇರೋದಿಲ್ಲ. ಹಾಗಾಗಿ 9ನೇ ಮನೆ ಅಂತ ಬಂದಾಗ ರಾಹು ಇರೋ ಜಾಗ ಕುಂಭರಾಶಿಗೆ ಗುರುವಿನ 9ನೇ ದೃಷ್ಟಿ ಬಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಮಿಥುನ ರಾಶಿಯವ್ರಿಗೆ ಟೈಮ್ ಕೆಟ್ಟಿದೆ ಅನ್ನೋದಕ್ಕಿಂತ ಟೈಮ್ ಚೆನ್ನಾಗಿರೋ ಟೈಮಲ್ಲಿ ಒಂದು 50-50 ತುಂಬ ಭಯದಿಂದ ಬದುಕೋದು, ತುಂಬ ಭಯ ಬೀಳೋ ಅಂಥದ್ದು. ಯಾವಾಗಲೂ ಏನಾದರೂ ಮಾಡಬೇಕಾದ್ರೆ ಇವ್ರೇನು ಮಾಡ್ತಾರೋ ಅವ್ರೇನು ಮಾಡ್ತಾರೋ, ಎಲ್ಲಿ ಹೇಳ್ತಾರೋ, ಎಲ್ಲಿ ಸಿಕ್ಕಾಕೊಳ್ತೀವೋ ಅನ್ನೋದು ಅತಿ ಹೆಚ್ಚು ಕಾಡ್ತಾ ಇರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅದು ಬಿಟ್ಟರೆ ಓಕೆ, ನೀವು ಏನಪ್ಪ ರೆಮಿಡಿ ಮಾಡ್ಕೊಳ್ಬೇಕು ಮಿಥುನ ರಾಶಿಯವರು ಅಂತಂದರೆ, ತುಳಸಿ ಮಾಲೆಯನ್ನು ಅತಿ ಹೆಚ್ಚು ನೀವು ಟೆಂಪಲ್ಗೆ ಕೊಡಬೇಕಾಗುತ್ತೆ, ನಿಮ್ಮ ಮನೇಲಿ ಯೂಸ್ ಮಾಡಬೇಕಾಗುತ್ತೆ. ಮತ್ತು ಗುರು ಅಂದರೆ ಗುರುವಿನ ಒಂದು ಅನುಗ್ರಹ ಬೇಕು ಅತಿ ಹೆಚ್ಚು. ಇವಾಗ ಎಲ್ಲಾದರೂ ಹೋಗಿ ಗುರುಗಳ ಟೆಂಪಲ್ಗೆ ಹೋಗಿ ಆಶೀರ್ವಚನ ತೊಗೊಳ್ಳೋದು, ಅವ್ರಿಗೆ ಏನಾದರೂ ಒಂದು ಫ್ರೂಟ್ಸ್ ಕೊಡೋದು, ಅವ್ರ ಹತ್ರದಿಂದ ಆಶೀರ್ವಾದ ಮಾಡಿಸ್ಕೊಳ್ಳೋದು, ಈ ಥರ ಮಾಡ್ಕೊಂಡು ಬಂದರೆ ಎಲ್ಲೋ. ಮತ್ತು ಗುರು ನಿಮ್ಮ ಜಾಗಕ್ಕೆ ಬಂದಿರೋದ್ರಿಂದ, ನಿಮ್ಮ ರಾಶಿಯಲ್ಲೇ ಬಂದಿರೋದ್ರಿಂದ ಮಾತಿನ ಮೇಲೆ ತುಂಬ ಗಮನ ಇರಬೇಕು. ಏನಾದರೂ ಅಂದಿದ ತಕ್ಷಣ ಪಟ್ ಅಂತ ಅಂದ್ಬಿಡ್ತೀರ, ಅದು ತುಂಬ ಒಂದೊಂದು ಮಾತು ನಿಮಗೆ ತುಂಬ ಪೆಟ್ಟು ಬೀಳುತ್ತೆ. ಹಂಗೆ ಹೇಳಿಲ್ಲ ಅಂದರೂ ಹಿಂದ್ಗಡೆಯಿಂದ ಏನಾದರೂ ಕೆಲಸ ಮಾಡ್ತೀರಾ, ಅಂದರೆ ಮೆತ್ತಗೆ ಯಾರ್ದಾದ್ರೂ ಸೀಕ್ರೆಟ್ ತೊಗೊಂಡೋಗಿ ಇನ್ನೊಬ್ರಿಗೆ ಹೇಳ್ಬಿಡೋದು, ಅದು ನಿಮಗೆ ಇವತ್ತು ಗೊತ್ತಾಗಲ್ಲ, ಈ ಒಂದು ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ತುಂಬ ನೋವನ್ನು ಅನುಭವಿಸ್ತೀರ. ಆ ಥರ ಒಂದು ಕೆಲಸ ಆಗುತ್ತೆ. ಅದನ್ನು ತುಂಬ ಕೇರ್ಫುಲ್ಲಾಗಿರಿ ಮಿಥುನ ರಾಶಿಯವರು.